ಮೋದಿ ಸರ್ಕಾರದ ಮೂರನೇ ಸಚಿವ ಸಂಪುಟಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಸೇರ್ಪಡೆಯಾಗಿದ್ದಾರೆ. ಅವರಿಗಿಂತ ಮೊದಲು ಅಮಿತ್ ಶಾ ಅವರ ಅಧ್ಯಕ್ಷರಾಗಿದ್ದರು. ಈಗ ಜೆ.ಪಿ. ನಡ್ಡಾ ಕೂಡ ಇವರೇ ಜೆ.ಪಿ. ನಡ್ಡಾ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಆದ್ದರಿಂದ ಬಿಜೆಪಿಯ ಮುಂದಿನ ಅಧ್ಯಕ್ಷರು ಯಾರು ಅಂತ ಭಾಳ ಕುತೂಹಲ ಇರುತ್ತೆ. ಸಾಧಾರಣವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಜಗಳ ಆಗೋದೇ ಈ ಕಾರಣಕ್ಕಾಗಿ. ಅವರು ಪದೇ ಪದೇ ಹೇಳ್ತಾರೆ, ನೋಡ್ರಿ ನಾವು ಅವತ್ತಿಂದ ಇವತ್ತಿನ 4 ಎಷ್ಟು ಅಧ್ಯಕ್ಷರನ್ನು ಚೇಂಜ್ ಮಾಡಿದ್ದೀವಿ, ಇವೇನಿದ್ರು ಕೂಡ ಗಾಂಧಿ ಪರಿವಾರದವರೇ ಬಂದು ನಿಲ್ತಾರೆ ಅಂತೇಳಿ ಟೀಕೆ ಮಾಡ್ತಾ ಇರ್ತಾರೆ. ಈಗ ಮುಂದಿನ ಅಧ್ಯಕ್ಷರು ಯಾರಾಗ್ತಾರೆ ಎಂಬುದರ ಮೇಲೆ ಈಗ ಎಲ್ಲರ ಕಣ್ಣು ನೆಟ್ಟಿದೆ. 3 ರಾಜ್ಯಗಳ ವಿಧಾನಸಭಾ ಚುನಾವಣೆ ಕೂಡ ಮುಂದೆ ಇದೆ. ನಡ್ಡಾ ಅಲ್ಲದೆ ಭೂಪೇಂದ್ರ ಯಾದವ್, ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಹಲವಾರು ಹಿರಿಯ ನಾಯಕರು ಕೂಡ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇವರೆಲ್ಲ ಏನು ಕ್ಯಾಬಿನೆಟ್ನಲ್ಲಿ ಇಲ್ಲ ಅಂತಂದರೆ ಅವರನ್ನು ಒಪ್ಪಬಹುದಾಗಿತ್ತು. ಬಿ ಜೆ ಪಿಯನ್ನು ಮುನ್ನಡೆಸಲು ಹೊಸಬರಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ. ಸೊ ಹೊಸಬರು ಯಾರು ನೋಡಿ, ಅನೇಕ ಹೆಸರುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಸ್ಮೃತಿ ಇರಾನಿ, ಅನುರಾಗ್ ಠಾಕೂರ್ದು ಯಾಕೆಂದರೆ ಅನುರಾಗ್ ಠಾಕೂರ್ ಕಳೆದ ಬಾರಿ ಮಂತ್ರಿ ಆಗಿದ್ದರು, ಈ ಬಾರಿ ಆಗಿಲ್ಲ. ಅದಕ್ಕಾಗಿ ಸ್ಮೃತಿ ಇರಾನಿ ನೋಡಿ, ಸ್ಮೃತಿ ಇರಾನಿ ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬಂದಿದ್ದಾರೆ. ಸ್ಮೃತಿ ಇರಾನಿ 2014ರಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸ್ಪರ್ಧೆ ಮಾಡ್ತಾರೆ, ಸೋಲ್ತಾರೆ. ಆದರೆ ಅವರಿಗೆ HR&D ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಅಂದರೆ ಮಂತ್ರಿ ಮಾಡ್ತಾರೆ. ಭಾಳ ಅದ್ಭುತವಾದಂಥ ಭಾಷಣ ಮಾಡಿದ್ದನ್ನು ನೀವು ಕೇಳಿರ್ಬೋದು. ಆಮೇಲೆ 2019ರಲ್ಲಿ ರಾಹುಲ್ ಗಾಂಧಿಯನ್ನೇ ಸೋಲಿಸಿರ್ತಾರೆ, ಮತ್ತೆ ಮಂತ್ರಿ ಆಗ್ತಾರೆ. 2019ರಲ್ಲಿ ವೆರಿ ಫಸ್ಟ್ ಟೈಮ್ ರಾಹುಲ್ ಗಾಂಧಿಯನ್ನು ಸೋಲಿಸ್ತಾರೆ. ರಾಹುಲ್ ಗಾಂಧಿ 2019ರಲ್ಲಿ ಸೋಲ್ತೇನೆ ಅಂತ ಗೊತ್ತಾಗಿ ವಯನಾಡು ಮತ್ತು ಅಮೇಥಿ 2 ಕಡೆ ನಿಲ್ಲಬೇಕಾಗುತ್ತೆ. ಅಮೇಥಿ ಸೋಲ್ತಾರೆ, ವಯನಾಡು ಗೆಲ್ತಾರೆ. ಅಮೇಥಿಗೆ ಅತ್ಯದ್ಭುತವಾದಂಥ ಅಭಿವೃದ್ಧಿ ಟಚ್ ನೀಡಿದರು ಸ್ಮೃತಿ ಇರಾನಿ. ಮೋದಿ ಸಂಪುಟದಲ್ಲಿ 2 ಬಾರಿ ಸಚಿವೆ ಆಗಿದ್ದರು. ಆದರೆ ನೋಡಿ, ಬ್ಯೂಟಿ ಆಫ್ ಡೆಮೋಕ್ರಸಿ ಅಥವಾ ಮಾಕ್ರಿ ಆಫ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡೆಮೋಕ್ರಸಿ ಹೆಂಗೆ ಬೇಕಾದರೂ ಅಂದ್ಕೊಳ್ಳಿ ನೀವು. 2024ರ ಲೋಕಸಭಾ ಚುನಾವಣೆಯಲ್ಲಿ ಸೋತು ಬಿಡ್ತಾರೆ. ಈವನ್ ರಾಹುಲ್ ಗಾಂಧಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿರೋದಿಲ್ಲ, ಸೋತು ಬಿಡ್ತಾರೆ. ರಾಜಕೀಯದಲ್ಲಿ ಏನು ಬೇಕಿದ್ರೆ ಆಗುತ್ತೆ ರೀ. ಈಗ ಸ್ಮೃತಿ ಇರಾನಿ ಅವರಿಗೆ BJP ಅಧ್ಯಕ್ಷೆ ಪಟ್ಟ ಕಟ್ಟಿದ್ರು ಕೂಡ ಅಚ್ಚರಿ ಇಲ್ಲ, ಸಾಧ್ಯತೆ ಇದೆ. ಯಾಕಂದರೆ ಪಕ್ಷ ಸಂಘಟನೆ ಮಾಡಿ ಅಂತ ಇರ್ಬೋದು. ಇನ್ನು ಅನುರಾಗ್ ಠಾಕೂರ್ ಆಗ್ತಾರಾ ಅನ್ನುವಂಥ ಒಂದು ಅನುಮಾನ ಇದೆ. ಅನುರಾಗ್ ಠಾಕೂರ್ 44 ವರ್ಷಕ್ಕೆ ಮೋದಿ ಸಂಪುಟ ಸೇರಿದ್ದ ಅನುರಾಗ್ ಠಾಕೂರ್, ಕ್ರೀಡಾ ಸಚಿವರಾಗಿ ಅದ್ಭುತ ಕೆಲಸ ಮಾಡಿದ್ದ ಠಾಕೂರ್ ಹಮೀರ್ಪುರದಲ್ಲಿ 2 ಲಕ್ಷ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಮತ್ತು ಮೋದಿ ಸಂಪುಟ ಸೇರುವ ನಿರೀಕ್ಷೆ ಇತ್ತು ಹಿಮಾಚಲ ಪ್ರದೇಶ. ಆದರೆ ಈ ಬಾರಿ ಮಂತ್ರಿಗಿರಿ ಕೈ ತಪ್ಪಿದೆ. 37 ಸಂಸದರ ಪೈಕಿ ಇವರು ಕೂಡ ಒಬ್ಬರು. ಓಕೆ, ಈ ಬಾರಿ ಕೈ ತಪ್ಪಿದೆ. ಆದರೆ ಇವರಾಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇದೆ. ಯಾಕೆಂದರೆ ಜೆ.ಪಿ. ನಡ್ಡಾ ರಾಜ್ಯದಿಂದಲೇ ಬಂದವರು. ಅನುರಾಗ್ ಠಾಕೂರ್ ಬ್ರಾಹ್ಮಣ ಆ ಥರ ನಡೀಲಿಕ್ಕಿಲ್ಲ ಅಂತೇಳಿ. ನಡ್ಡಾ ಬ್ರಾಹ್ಮಣ, ಅನುರಾಗ್ ಠಾಕೂರ್ ಬ್ರಾಹ್ಮಣ, ಹಿಮಾಚಲ ಪ್ರದೇಶ್ ಹಂಗಾಗತ್ತಾ? ಅದನ್ನು ಕೂಡ ತಳ್ಳಿ ಹಾಕಲಾದೀತು. ಆಮೇಲೆ ಇವ್ರದ್ದೆಲ್ಲ ತಲೆಯಲ್ಲಿ ಏನೆಲ್ಲ ಹೊಡೆಯುತ್ತೆ ಗೊತ್ತಾಗಲ್ಲ, ಸಡನ್ನಾಗಿ ಯಾರನ್ನು ತಂದು ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ. ಇನ್ನು ಕೆ. ಲಕ್ಷ್ಮಣ್, ತೆಲಂಗಾಣ BJP OBC ಮೋರ್ಚಾ ಅಧ್ಯಕ್ಷ, OBC ಹಿಂದುಳಿದ ವರ್ಗ. ಕೆ. ಲಕ್ಷ್ಮಣ್ ಅವರನ್ನು ತಂದು ಕೂರಿಸಿದ್ರು ಕೂಡ ಅಚ್ಚರಿ ಇಲ್ಲ ತೆಲಂಗಾಣದಿಂದ. ಈ ಹಿಂದೆ ಒಬ್ಬ ದಲಿತ ನಾಯಕ ಬಂಗಾರು ಲಕ್ಷ್ಮಣ್ ಅವರನ್ನು ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದರು. ಬಂಗಾರು ಲಕ್ಷ್ಮಣ್ ಅಂದರೆ ಒಂದು ದಲಿತ ಓಟನ್ನು, ಯಾಕೆಂದರೆ BJPಗೆ ಹೆಂಗಿತ್ತು ಅಂದರೆ BJP ಬಡವರ ಪಕ್ಷ, ದಲಿತರ ಪಕ್ಷ ಅಲ್ಲ, ಇದೆಲ್ಲ ಮೇಲ್ವರ್ಗದ ಪಕ್ಷ, ಬ್ರಾಹ್ಮಣರ ಪಕ್ಷ, ಜನಿವಾರ ಪಕ್ಷ, ಹಿಂಗೆಲ್ಲ ಅದಕ್ಕೊಂದು ಆರೋಪ ಇತ್ತು. ಆಮೇಲೆ ಟೌನ್ ಬೇಸ್ಡ್ ಪಕ್ಷ, ಅದರಿಂದ ಹೊರಗೆ ಬರಬೇಕು ಅಂತೇಳಿ ಬಂಗಾರು ಲಕ್ಷ್ಮಣ್ ಅವರನ್ನು ತರ್ತಾರೆ. ಆದರೆ ಬಂಗಾರು ಲಕ್ಷ್ಮಣ್ ಏನಾಗುತ್ತೆ, ಒಂದು ದುಡ್ಡಿನ ವ್ಯವಹಾರದಲ್ಲಿ ಒಂದು ಸ್ಟಿಂಗ್ ಆಪರೇಷನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆ ದುಡ್ಡು ಕೊಡುವಾಗ ಸಿಕ್ಕಾಕೊಂಡ್ಬಿಡ್ತಾರೆ, ಅದು ರಾಜೀನಾಮೆ ಕೊಡಬೇಕಾಗತ್ತೆ. ಆಮೇಲೆ ಅವರು ನೇಪಥ್ಯಕ್ಕೆ ಸರಿದೋಗ್ಬಿಡ್ತಾರೆ. ಈ ಬಾರಿ ನೋಡಿ, ನಿಮಗೆ ಒಂದು ಗೊತ್ತಿರಲಿ, ಈ ಚಿರಾಗ್ ಪಾಸ್ವಾನ್, ಬಿಹಾರದ ಯುವಕ ರಾಮ್ವಿಲಾಸ್ ಪಾಸ್ವಾನ್ ಅವರ ಮಗ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಆಮೇಲೆ ಮಾಂಜಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಇವರೆಲ್ಲ ದಲಿತರು.
ನಾಡಿದ್ದು ನೆಕ್ಸ್ಟು ಎಲೆಕ್ಷನ್ ಇದೆ ಅಲ್ಲಿ, ಮಹಾರಾಷ್ಟ್ರ ಬಿಹಾರ್ ಎಲೆಕ್ಷನ್ ಇದೆ. ಆ ಸಂದರ್ಭದಲ್ಲಿ ದಲಿತ ವೋಟ್ನ ಒಂದು ಕ್ಯಾಲ್ಕುಲೇಷನ್. ಮತ್ತೊಂದು ಕಡೆ ದಲಿತರು OBC ವರ್ಗ ಇದೆಯಲ್ಲ, ಹಿಂದುಳಿದ ವರ್ಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ BJP ಕಡೆ ಬಿಕಾಸ್ ಆಫ್ ನರೇಂದ್ರ ಮೋದಿ ವಾಲ್ತಾ ಇದೆ. ಹಾಗಾಗಿ ಅವರಿಗೊಂದು ಸಂದೇಶ ಕೊಡುವಂಥ ಪ್ರಯತ್ನವಾಗಿ ಕೆ ಲಕ್ಷ್ಮಣ್ ಅವರನ್ನು ಕೂಡ ತಂದು ಕೂರಿಸುವಂಥ ಸಾಧ್ಯತೆ ಇದೆ. ತೆಲಂಗಾಣದ ಮೇಲೆ ಕಣ್ಣಿಟ್ಟು ಕೂತಿರುವಂಥ BJP, ಈಗಾಗಲೇ BJP ರಾಜ್ಯಾಧ್ಯಕ್ಷರಾಗಿದ್ದ ಕೆ ಲಕ್ಷ್ಮಣ್ ಅಂದರೆ ರಾಜ್ಯಾಧ್ಯಕ್ಷರನ್ನು ಡೈರೆಕ್ಟಾಗಿ ಮಾಡ್ತಾರೆ. ನಿತಿನ್ ಗಡ್ಕರಿ ಇದ್ರಲ್ಲ ಈ ಹಿಂದೆ, ಅವರು ಮಹಾರಾಷ್ಟ್ರ ರಾಜ್ಯಾಧ್ಯಕ್ಷರಾಗಿದ್ದರು. ಸಡನ್ನಾಗಿ ಅವರನ್ನ ರಾಷ್ಟ್ರಾಧ್ಯಕ್ಷ ಮಾಡಲಾಗಿದೆ. ಆಮೇಲೆ ಲಕ್ಷ್ಮಣ್ ಸ್ವಲ್ಪ ಅಗ್ರೆಸಿವ್, ಆಕ್ರಮಣಕಾರಿ ವ್ಯಕ್ತಿತ್ವ ಹೊಂದಿರುವ ಕೆ ಲಕ್ಷ್ಮಣ್. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಭಾಳ ಕುತೂಹಲ ಇದೆ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಯಾರಾಗ್ತಾರೆ ಅಂತೇಳಿ.